ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿದ್ದು ತನಗಾಗ್ತಾ ಇದ್ದಂತೆ ಗೇಮ್ ಚೇಂಜ್. ಜಮೀರ್ಗೆ ಡಿಸಿಎಂ ಫಿಕ್ಸ್. ಜಮೀರ್ಗೆ ಸ್ಥಾನ ಕೊಡಿಸುವಲ್ಲಿ ಕೆಸಿ ವೇಣುಗೋಪಾಲ್ ಸಕ್ಸಸ್ ಆಗಿದ್ದಾರೆ. ಕೇರಳ ತೆಲಂಗಾಣ ಎಲೆಕ್ಷನ್ ನಲ್ಲಿ ಜಮೀರ್ ಸಕ್ಸಸ್ ಬಗ್ಗೆ ಕೆಸಿ ವೇಣುಗೋಪಾಲ್ ಅವರು ಹೇಳಿರುವಂತದ್ದು. ಮುಂದೆ ಯುಪಿ ಚುನಾವಣೆಗೂ ಕೂಡ ಜಮೀರ್ ಅವರ ಅವಶ್ಯಕತೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು. ಇದಕ್ಕೂ ಮೊದಲು 2 ದಿನಗಳ ಹಿಂದೆ ಜಮೀರ್ ಅವರು ಕ್ಷಮೆಯಾಚನೆಯನ್ನ ಮಾಡಿದ್ರು. ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಜಮೀರ್ ಅವರು ಕ್ಷಮೆಯನ್ನ ಕೇಳಿರುವಂತದ್ದು. ಒಂದ್ ಕಡೆ ಸುರ್ಜೇವಾಲಾ ವೇಣುಗೋಪಾಲ್ ಸಭೆಯಲ್ಲಿ ಸಿದ್ದುಗೆ ಮನವರಿಕೆ ಆಗಿದೆ. ಇನ್ನು ರಾಹುಲ್ ಭೇಟಿಗೂ ಮುನ್ನ ಸಿದ್ದರಾಮಯ್ಯರನ್ನ ಸಮಾಧಾನ ಮಾಡಿದ ಕೆಸಿ ವೇಣುಗೋಪಾಲ್. ಇನ್ನು ಜಮೀರ್ ಪರ ಬ್ಯಾಟಿಂಗ್ ಮಾಡಿದ್ದ ಸತೀಶ್ ಕೆಎಚ್ ಹಾಗೆ ಸಿಎಂ ಡಿಕೆಶಿ ನಿನ್ನೆ ದೆಹಲಿಗೆ ತೆರಳಿ ಎಲ್ಲರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ವಾಪಸ್ ಆಗಿರುವ ಜಮೀರ್ ಆದ್ರೆ ರಾಹುಲ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಾ ಇದೆ ಹೈಕಮಾಂಡ್ ಮೂಲಗಳು. ಹಾಗಾದ್ರೆ ಇಲ್ಲಿ ಒಂದ್ ಕಡೆ ಕೆಸಿ ವೇಣುಗೋಪಾಲ್ ಹಾಗೆ ಸತೀಶ್ ಜಾರಕಿಹೊಳಿ ಬಿಕೆ ಹರಿಪ್ರಸಾದ್ ಅವರು ಕೂಡ ಜಮೀರ್ ಪರ ಬ್ಯಾಟಿಂಗ್ ಅನ್ನ ಬೀಸಿರುವಂತದ್ದು. ಮುಂದೆ ಯುಪಿ ಚುನಾವಣೆಗೂ ಕೂಡ ಜಮೀರ್ ಅವರ ಅವಶ್ಯಕತೆ ತುಂಬಾ ಇದೆ. ಸಿದ್ದು ತನಗಾಗ್ತಾ ಇದ್ದಂತೆ ಗೇಮ್ ಚೇಂಜ್ ಆಗುತ್ತಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಒಂದ್ ಕಡೆ ಒಂದೇ ಒಂದು ಸಾರಿ ಈಗ ಜಮೀರ್ ಅಹ್ಮದ್ ಅವರ ಲಕ್ ಬದಲಾಯ್ತಾ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಯಾಕಂದ್ರೆ ಈ ಬಾರಿ ಸಚಿವ ಪಟ್ಟ ಸಿಗಲ್ಲ ಅಂತ ಹೇಳಿ ಕೇಳಿ ಬರ್ತಾ ಇತ್ತು. ಆದ್ರೆ ಇವಾಗ ಕೆಸಿ ವೇಣುಗೋಪಾಲ್ ಅವರು ಕೊಟ್ಟೆ ಕೊಡಿಸ್ಬೇಕು ಅಂತ ಹೇಳಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗಿದೆ, ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಕಳೆದ 1 ತಿಂಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ಸಲ್ಲಿ ಚರ್ಚೆ ಆಗ್ತಿದ್ದುದು ನಿಜ. ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅಷ್ಟು ಸುಲಭವಾಗಿ ಸಚಿವ ಸ್ಥಾನ ಸಿಗೋದಿಲ್ಲ ಅಂತ ನಿನ್ನೆ ಮೊನ್ನೆವರೆಗೂ ಕೂಡ ಇದೇ ರೀತಿಯಾದಂಥ ಒಂದು ವಾತಾವರಣ ಇತ್ತು. ಆದರೆ 2 ದಿನಗಳ ಹಿಂದೆ ಅಷ್ಟೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಕೊಟ್ಟಂಥ ಒಂದು ಸಂದೇಶದ ಹಿನ್ನೆಲೆಯಲ್ಲಿ ಹಲವು ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ವಿರುದ್ಧ ನಮ್ಮದೇ ಸಮುದಾಯದ ಕೆಲ ನಾಯಕರುಗಳು ಷಡ್ಯಂತ್ರ ಮಾಡಿದ್ದಾರೆ, ಆ ಷಡ್ಯಂತ್ರಕ್ಕೆ ನಾನು ಬಲಿ ಆಗ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ ಯಾರಿಗಾದರೂ ಆ ಘಟನೆಯಿಂದ ತಪ್ಪಾಗಿದ್ದರೆ ನಾನು ಕ್ಷಮೆ ಕೋರೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಅದಾದ ಬಳಿಕ ನಿನ್ನೆ ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ತೆರಳಿದ್ರು. ಅವರು ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್ ಈ ಎಲ್ಲ ನಾಯಕರುಗಳನ್ನು ಭೇಟಿ ಮಾಡಿ ಮತ್ತೊಮ್ಮೆ ಲಾಬಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಿನ್ನೆ ದೆಹಲಿಯಲ್ಲಿದ್ದಂತಹ 2 ಗಂಟೆಯಲ್ಲಿ ಹಲವು ನಾಯಕರುಗಳನ್ನು ಭೇಟಿ ಮಾಡಿದಂತಹ ಜಮೀರ್ ಅಹ್ಮದ್ ಖಾನ್ ಅವರು ತೆಲಂಗಾಣ ಮತ್ತು ಕೇರಳ ಚುನಾವಣೆಯ ಜವಾಬ್ದಾರಿ ಕೊಟ್ಟಾಗ ಯಾವ ರೀತಿಯಾಗಿ ಕೆಲಸ ಮಾಡಿದೆ, ಕೇರಳದಲ್ಲಿ ನನ್ನ ಪಾತ್ರ ಎಷ್ಟಿತ್ತು, ಎಲ್ಲವನ್ನೂ ಕೂಡ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ತದಬಳಿಕ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಏನೆಲ್ಲ ಆಯಿತು, ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟು ವಾಪಸ್ ಬಂದಿರುವಂಥದ್ದು. ನಿನ್ನೆ ತಡರಾತ್ರಿ ಆಗಿರುವಂಥ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಮನವೊಲಿಸುವಂಥ ಒಂದು ಕೆಲಸ ಕೆಸಿ ವೇಣುಗೋಪಾಲ್ ಅವರೇ ಮಾಡಿದ್ದಾರೆ ಅಂತ. ಕಾಂಗ್ರೆಸ್ಗೆ ಬಂದ ಬಳಿಕ ಭಾಳಷ್ಟು ವರ್ಷಗಳಿಂದ ಸಪೋರ್ಟ್ ಮಾಡಿದ್ದು ಸಿದ್ದರಾಮಯ್ಯ ಅವರು. ಆದರೆ ಈಗ ಏಕಾಏಕಿ ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ ಜಮೀರ್ ಅಸಮಾಧಾನಗೊಂಡಿದ್ದು ನಿಜ. ಜಮೀರ್ ಅಹ್ಮದ್ ಖಾನ್ ಅವರು ಈ ರೀತಿ ಕೆಲಸ ಮಾಡಿದ್ರೆ ನಾವು ಸಹಿಸೋದಕ್ಕೆ ಆಗುತ್ತಾ ಅಂತ ಬಹಿರಂಗವಾಗಿ ಹೇಳಿದ್ದು ಕೂಡ ನಿಜ. ಹೀಗಾಗಿ ಪದೇ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗೆ ಬಂದಾಗ ಸಹಜವಾಗಿ ಸಿದ್ದರಾಮಯ್ಯ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಈ ಬಾರಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರುಗಳು ಜಮೀರ್ ಅವರು ಮುಂದಿನ ನಮ್ಮ ಸಂಪುಟದಲ್ಲಿ ಇಲ್ಲದೇ ಇದ್ದರೆ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, 28ರ ವಿಧಾನಸಭಾ ಚುನಾವಣೆಯಲ್ಲಿ ಆ ಸಮುದಾಯವನ್ನು ಕಾಂಗ್ರೆಸ್ ಜೊತೆ ಕರ್ಕೊಂಡು ಹೋಗೋದು ಭಾಳಷ್ಟು ಕಷ್ಟ ಆಗುತ್ತೆ ಅನ್ನುವಂತಹ ವಾದಗಳನ್ನು ಕೂಡ ಇಟ್ಟಿದ್ರು. ಇದಕ್ಕೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಒಪ್ಪಿರಲಿಲ್ಲ. ಅದಾದ ಬಳಿಕ ಮೊನ್ನೆ ಕ್ಷಮೆಯಾಚಿಸಿದರು. ಅದಾದ ಬಳಿಕ ವೇಣುಗೋಪಾಲ್ ಅವರ ಮಾತುಕತೆ ಸ್ವಲ್ಪ ಸಿದ್ದರಾಮಯ್ಯ ಅವರು ಸಮಾಧಾನ ಆದಂತೆ ಕಾಣಿಸ್ತಿದೆ. ಈ ಹಿನ್ನೆಲೆಯಲ್ಲೇ ಈಗ ಸಮುದಾಯಕ್ಕೊಂದು ಡಿ.ಸಿ.ಎಂ ಹುದ್ದೆ ಕೊಡಬೇಕು ಅನ್ನುವಂಥ ಒಂದು ಪಟ್ಟಿದ್ದು ನಿಜ. ಜಮೀರ್ ಅಹ್ಮದ್ ಖಾನ್ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಇರುವಂತಹ ರಿಜ್ವಾನ್ ಆಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಹ್ಯಾರಿಸ್ ಆಗಿರ್ಬೋದು, ಇವರಲ್ಲಿ ಯಾರೇ ಸಚಿವರು ಆದರೂ ಕೂಡ ಇವ್ರಿಗೆ ಡಿ.ಸಿ.ಎಂ ಹುದ್ದೆ ಕೊಟ್ಟರೆ ಅದು ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಆಗ್ತಿರುವಂಥದ್ದು. ಜೊತೆಗೆ
ಜಮೀರ್ ಅಹಮದ್ ಖಾನ್ ಅವರು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಮುಂದೆ ಬರ್ತಾ ಇರುವಂತಹ ಹಲವು ರಾಜ್ಯಗಳ ಚುನಾವಣೆಗೆ ಆ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ನಮಗೆ ಬೇಕಾಗ್ತಾರೆ ಅನ್ನುವಂಥ ಒಂದು ಚರ್ಚೆನೂ ಕೂಡ ಮಾಡಿರುವಂಥದ್ದು. ವೇಣುಗೋಪಾಲ್ ಅವರು ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಬಹುತೇಕ ರಾಹುಲ್ ಗಾಂಧಿ ಅವರು ಒಪ್ಪಿದ್ದೆ ಆದರೆ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸಂಪುಟಕ್ಕೆ ಬರೋದೇ ಕಷ್ಟ ಅಂತ ಏನು ಲೆಕ್ಕಾಚಾರಗಳಿದ್ವು, ಆ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಆಗಿ DCM ಹುದ್ದೆನೂ ಸಿಗುತ್ತೆ ಅನ್ನುವಂಥ ಒಂದು ಮಾಹಿತಿ ಹೈಕಮಾಂಡ್ ಅಂಗಳದಿಂದ ಸಿಗ್ತಾ ಇದೆ. ನಿನ್ನೆ ತಡರಾತ್ರಿ ಆಗಿರುವಂಥ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕೆಲ ನಾಯಕರುಗಳ ಸಭೆಯಲ್ಲಿ ಬಹುತೇಕ ಜಮೀರ್ ಅಹಮದ್ ಖಾನ್ ಅವರಿಗೆ ಕ್ಲಿಯರ್ ಆಗಿದೆ. ಆದರೆ ಅಂತಿಮವಾಗಿ ಮುದ್ರೆ ಹಾಕಬೇಕಾಗಿರುವಂಥದ್ದು, ಮುದ್ರೆ ಒತ್ತಬೇಕಾಗಿರುವಂಥದ್ದು ರಾಹುಲ್ ಗಾಂಧಿ ಅವರಾಗಿರೋದ್ರಿಂದ ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಏನಾಗುತ್ತೆ ಅನ್ನೋದರ ಮೇಲೆ ಮುಂದಿನ ಡೆವಲಪ್ಮೆಂಟ್ಗಳು ಕೂಡ ಆಗ್ತವೆ. ಬಹುತೇಕ ನಿನ್ನೆ ಭಾಳಷ್ಟು ಅರಮನಸ್ಸಿನಿಂದ ಹೋಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ವಾಪಸ್ ಬರುವಾಗ ಸ್ವಲ್ಪ ನಗುಮುಖದಿಂದ ವಾಪಸ್ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಹೀಗಾಗಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಯಾವುದೇ ತಕರಾರು ಅಪಸ್ವರ ಎತ್ತದೇ ಇದ್ದರೆ ಬಹುತೇಕ DCM ಹುದ್ದೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ಅಂಕಿತ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.